ಭರ್ಜರಿ ಪ್ರಚಾರ ಮಾಡಿದೀರಾ, ಏನೇನು ವಿಶೇಷ? ಇವತ್ತು ಎಲ್ಲ 27 ಗ್ರಾಮ ಪಂಚಾಯತಿಯ ಪ್ರವಾಸವನ್ನ ನಮ್ಮ ಕಾಂತಣ್ಣವರ ನೇತೃತ್ವದಲ್ಲಿ ಪ್ರಚಾರ ಕಾರ್ಯವನ್ನು ಯಶಸ್ವಿಯಾಗಿ ಮುಗಿಸಿ ಇವತ್ತು ನಗರಸಭೆ ಏರಿಯಾದಲ್ಲಿ ನಮ್ಮ ಭಕ್ತನಪಾಳ್ಯದಿಂದ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಮತ್ತು ಕಾಂತಣ್ಣವರ ನಿರೀಕ್ಷೆಗೂ ಮೀರಿ ಇವತ್ತು ಜನ ಬೆಂಬಲ ನಮ್ಮ ಲೋಕಸಭಾ ಅಭ್ಯರ್ಥಿಯ ಪರವಾಗಿ ವ್ಯಕ್ತವಾಗಿದೆ. ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಅಭ್ಯರ್ಥಿಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 25,000ಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನ ಮಾನ್ಯ ಮಹಾಜನತೆ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ನಗರದಲ್ಲಿ ವಿವಿಧ ಯೋಜನೆಗಳನ್ನು ಮುಂದಿಟ್ಕೊಂಡು ಇವತ್ತು ಚುನಾವಣೆಗೆ ಹೋಗ್ತಾ ಇದ್ದೀರಾ? ಈಗಾಗಲೇ ನಾನು ಹಿಂದಿನ ನನ್ನ ಚುನಾವಣೆಯಲ್ಲಿ ಹೇಳಿದ್ದೆ, ಕಾವೇರಿ ನೀರು UGD ಮೆಟ್ರೋ ಅಂತ. UGDಯನ್ನ ಈಗಾಗಲೇ ಸಚಿವ ಸಂಪುಟದ ಅನುಮೋದನೆ ದೊರಕಿಸಿದ್ದೀನಿ. ಅದ್ರ ಪ್ರತಿನೂ ನಿಮಗೆ ತಲುಪಿಸಿದ್ದೀನಿ. ಕಾವೇರಿ ನೀರನ್ನ ನಮ್ಮ ನಗರಸಭೆ ವ್ಯಾಪ್ತಿಯ ಮಹಾಜನತೆಗೆ ಒದಗಿಸ್ಲಿಕ್ಕೆ ಏನೆಲ್ಲ ನಾನು ಕಾರ್ಯಕ್ರಮಗಳನ್ನು ರೂಪಿಸಿ ಅದನ್ನ ಮಂಜೂರು ಮಾಡಿಸ್ಬೇಕು, ಅದರಲ್ಲಿ 75% ಈಗಾಗಲೇ ಎಲ್ಲ ವಿವಿಧ ಹಂತಗಳನ್ನು ದಾಟಿ ಅಂತಿಮ ಹಂತಕ್ಕೆ ಬಂದಿದೆ. ಚುನಾವಣಾ ನೀತಿ ಸಂಹಿತೆ ಬಂದಿದ್ದರಿಂದ ಆ ಕೆಲಸ ವಿಳಂಬ ಆಗಿದೆ. ಮುಂದಿನ ಚುನಾವಣಾ ನೀತಿ ಸಂಹಿತೆ ಮುಗಿದ ನಂತರ ಆದೇಶ ಮಾಡಿಸಿ ಈ ಟ್ಯಾಪಿಂಗ್ ಪಾಯಿಂಟ್ಗೆ ದುಡ್ಡು ರಿಸರ್ವ್ ಮಾಡಿಸ್ಬೇಕು. ಟ್ಯಾಪಿಂಗ್ ಪಾಯಿಂಟನ್ನು ಡಿಸೈಡ್ ಮಾಡಿದ್ಮೇಲೆ, ದುಡ್ಡು ನಿಗದಿ ಮಾಡಿದ್ಮೇಲೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮಾಡಿ ಟೆಂಡರ್ ಮಾಡಿಸಿ ಈ 2024ನೇ ವರ್ಷದಲ್ಲೇ ನಾನು ಕಾಂತಣ್ಣವರು ಭೂಮಿ ಪೂಜೆಯನ್ನು ಮಾಡಿಸ್ತಕ್ಕಂಥ ಕೆಲಸವನ್ನ ಮಾಡೇ ಮಾಡ್ತೀವಿ. ಅದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ಇನ್ನು ಮೆಟ್ರೋ ಒದಗಿಸ್ಲಿಕ್ಕೆ ಆಲ್ರೆಡಿ DPR ನಡೀತಾ ಇದೆ. ಉಪಮುಖ್ಯಮಂತ್ರಿಗಳೇ ಘೋಷಣೆ ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳೇ ನಮ್ಮ ಶ್ರೀರಕ್ಷೆ. ನಗರದ ಎಲ್ಲ ರಸ್ತೆಗಳನ್ನ, ಚರಂಡಿಯನ್ನ, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥದ್ದು ನಮ್ಮ ಧ್ಯೇಯ ಉದ್ದೇಶ ಆಗಿದೆ. ಅದನ್ನು ಈಡೇರಿಸ್ತೀವಿ. ಬಿಜೆಪಿ ಸರ್ ವಿಶ್ವನಾಥ್ ಮತ್ತೆ ಬಿಜೆಪಿ ಮುಖಂಡರುಗಳು ಒಳ ಏಟಿನ ಬಗ್ಗೆ ಮಾತಾಡ್ತಿದ್ದಾರೆ. ಬಿಜೆಪಿಯಲ್ಲೇ ಒಳ ಏಟು ಇದೆ ಅಂತ. ಅದು ನಾನು ಉತ್ತರ ಕೊಡಲ್ಲ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದ ವಿಚಾರ. ನಮ್ಮ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರು ನಾವಿದ್ದೀವಿ. ನಮ್ಮ ಮುಖಂಡರುಗಳು ಬಹಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದೀವಿ. ನಮ್ಮ ಕೆಲಸದ ಮೇಲೆ ನಮ್ಗೆ ವಿಶ್ವಾಸ ಐತೆ. ಅವ್ರ ಪಕ್ಷದ ಬಗ್ಗೆ ನಾನು ಅವರ ಹೇಳಿಕೆ ವರದಾನ ಆಗತ್ತಾ ಅಂತ. ಅವ್ರ ಹೇಳಿಕೆ ಅನ್ನೋದಕ್ಕಿಂತ ಕ್ಷೇತ್ರದ ಜನ ಬಹಳ ಪ್ರಬುದ್ಧರಿದ್ದಾರೆ, ಮತದಾರರು ಪ್ರಬುದ್ಧರಿದ್ದಾರೆ. ಬಿಜೆಪಿ ಪಕ್ಷಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಹೋಲಿಕೆ ಮಾಡತಕ್ಕಂತ ಎಲ್ಲ ತರದ ಬುದ್ಧಿವಂತಿಕೆ ಅವರಲ್ಲಿದೆ. ಅವ್ರು ಅಳದೆ ತೂಗಿ ತೀರ್ಮಾನ ಮಾಡ್ತಾರೆ. ವೋಟ್ ಹಾಕ್ಬೇಡಿ, ಸ್ಥಳೀಯ ಅಭ್ಯರ್ಥಿ ಅಲ್ಲ ಸುಧಾಕರ್, ಸ್ಥಳೀಯ ಅಭ್ಯರ್ಥಿ. ಹೆಂಗೆ ಸ್ಥಳೀಯ ಅಭ್ಯರ್ಥಿ ಆಯ್ತಾರ ಅವರು? ವೋಟ್ ಹಾಕ್ಬೇಡಿ. ಚಿಕ್ಕಬಳ್ಳಾಪುರ, ನೆಲಮಂಗಲಕ್ಕೆ, ಚಿಕ್ಕಬಳ್ಳಾಪುರಕ್ಕೆ ಸುಧಾಕರ್ ಮನೆಯವ್ರಿಗಿನ್ನ ಬೇಗ ತಲುಪಿಸೋದು ರಕ್ಷಾರಾಮಣ್ಣವ್ರ ಮನೆಗೆ. 15 ನಿಮಿಷಕ್ಕೆ ಹೋಯ್ತಾರೆ ನೆಲಮಂಗಲ ಜನ. ಹಿಂದೆ ಎಲ್ಲ ಈ ತರದ್ದು 32,000ದಲ್ಲಿ ಉತ್ತರ ಕೊಟ್ಟವ್ರೆ. JDS ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಪ್ರೀತಿಯಿಂದ, ಅಭಿಮಾನದಿಂದ ಸೇರ್ಪಡೆ ಆದಂತ ಮುಖಂಡರುಗಳನ್ನ ನಾನು ಕಾಂತಣ್ಣವ್ರು ಸ್ವಾಗತ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಅವರಿಗೆ ಪಕ್ಷ ಗೌರವಯುತವಾಗಿ ಬಹಳ ಪ್ರೀತಿಯಿಂದ ನಡೆಸ್ಕೊಳುತ್ತೆ. ಅವ್ರು ಬಂದಿರತಕ್ಕಂಥದ್ರಿಂದ ಎಂಟಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನನಗೆ, ನಮ್ಮ ಪಕ್ಷದ ಮುಖಂಡರಿಗೆ, ಪಕ್ಷಕ್ಕೆ ಬಹಳ ಶಕ್ತಿ ಬಂದಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಅವರಿಗೆ ಪಕ್ಷದಲ್ಲಿ ಒಳ್ಳೆ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಥ್ಯಾಂಕ್ ಯು.